ನಮಸ್ಕಾರ. ಬಲವಂತದ ಮದುವೆಯ ಬಂಧನ. ಬೆಂಗಳೂರಿನ ಆ ಮಳೆ ಸುಮ್ಮನೆ ಬೀಳ್ತಾ ಇರಲಿಲ್ಲ. ಅದು ರಾಜಮನೆತನ ಎಂಬ ಆ ಭವ್ಯ ಬಂಗಲೆಯ ಗಾಜಿನ ಕಿಟಕಿಗಳಿಗೆ ಬಡಿತಾನೇ ಇತ್ತು. ಹೊರಗಿನ ಮಳೆಯ ಆರ್ಭಟಕ್ಕಿಂತ ಜೋರಾಗಿ ಪ್ರಕಾಶ್ ಎದೆಯ ಬಡಿತ ಕೇಳಿಸ್ತಾ ಇತ್ತು. ಕುರ್ಚಿ ಅವರಿಗೆ ಮುಳ್ಳಿನ ಹಾಸಿಗೆಯಂತೆ ಭಾಸವಾಗ್ತಿತ್ತು. ಅವರ ಮುಂದೆ ಹೆಗಡೆ ಸಾಮ್ರಾಜ್ಯದ ಅಧಿಪತಿ ವಾಸುದೇವ್ ಕುಳಿತಿದ್ರು. ಅವರ ಕೈಯಲ್ಲಿದ್ದ ಸಿಂಗಾರ್ನಿಂದ ಹೊರಬರುತ್ತಿದ್ದಂಥ ಹೊಗೆ ಆ ಇಡೀ ಕೋಣೆಯಲ್ಲಿ ಅಧಿಕಾರ ಮತ್ತು ಶ್ರೀಮಂತಿಕೆಯ ವಾಸನೆಯನ್ನು ಹರಡ್ತಿತ್ತು. ಪ್ರಕಾಶ್, ನಿನ್ನ ಪರಿಸ್ಥಿತಿ ತುಂಬಾನೇ ಕೆಟ್ಟದಾಗಿದೆ. ವಾಸುದೇವ್ ಅವರ ಧ್ವನಿ ಗುಡುಗಿನಂತೆ ಕೇಳಿಸ್ತಾ ಇತ್ತು. 12 ಕೋಟಿ ಸಾಲ, ನಿನ್ನ ಕಾರ್ಖಾನೆಗಳು ಈಗ ಬರೀ ಕಬ್ಬಿಣದ ತುಂಡು, ನಿನ್ನ ಮನೆ ಈಗ ಬ್ಯಾಂಕ್ ಪಾಲಾಗೋಕೆ ಒಂದೇ ಒಂದು ಸಹಿ ಬಾಕಿ ಇದೆ ಅಷ್ಟೇ. ಸಾಲದ ಸುಳಿಯಲ್ಲಿ ಸಿಲುಕಿ ನೆವೆದಿದ್ದ ಪ್ರಕಾಶ್ ಅವರ ಕೈಗಳು ನಡುಗ್ತಾ ಇದ್ವು. ಗೊತ್ತು ಸರ್, ನನಗಿನ್ನೊಂದು ಸ್ವಲ್ಪ ಸಮಯ ಕೊಡಿ ಸಾಕು ಸರ್. ಸಮಯ ಎಂಬುದು ಮುಗಿದು ಹೋದ ಕತೆ ಪ್ರಕಾಶ್. ಆದರೆ ನನ್ನ ಬಳಿ ಒಂದು ಪ್ರಸ್ತಾಪ ಇದೆ. ಅದು ನಿನ್ನ ಸಾಲವನ್ನು ತೀರಿಸುವಂಥದ್ದು, ಜೊತೆಗೆ ನಮ್ಮ 2 ಕುಟುಂಬಗಳ ಭವಿಷ್ಯವನ್ನು ಭದ್ರಪಡಿಸ್ತದೆ. ವಾಸುದೇವ್ ಮುಂದುವರೆದ. ಹೇಳಿದ್ರು, ನಿನ್ನ ಮಗಳು ಧರಣಿ, ಅವಳು ಸುಶಿಕ್ಷಿತೆ, ಸಂಸ್ಕಾರವಂತ ಹುಡುಗಿ. ನನ್ನ ಮೊಮ್ಮಗ ಅಭಿಜಿತ್ನ ದಾರಿಗೆ ತರಲು ಅವಳಂತಹ ದೃಢ ವ್ಯಕ್ತಿತ್ವದ ಹುಡುಗಿಯೇ ಬೇಕು. ಅವನಿಗೆ ಈಗಿನ ಕಾಲದ ಮಾಡರ್ನ್ ಹುಡುಗಿರಿಗಿಂತ ಜೀವನದ ಮೌಲ್ಯ ಗೊತ್ತಿರುವಂತಹ ಧರಣಿಯೇ ಸೂಕ್ತ. ಪ್ರಕಾಶ್ ಅವರ ಎದೆ ದಸಕ್ಕೆಂದಿತ್ತು. ಅಂದರೆ ನನ್ನ ಮಗಳನ್ನು ನೀವು ಬೆಲೆಗೆ ಕೇಳ್ತಾ ಇದ್ದೀರಾ? ಇಲ್ಲ ಪ್ರಕಾಶ್, ನಾನು ನಿನ್ನ ಕುಟುಂಬವನ್ನು ಉಳಿಸಲು ಪ್ರಯತ್ನಿಸ್ತಾ ಇದ್ದೇನೆ. ಜೊತೆಗೆ ನನ್ನ ಮೊಮ್ಮಗನ ಅಹಂಕಾರವನ್ನು ತಿದ್ದಬೇಕಾಗಿದೆ. ಅಷ್ಟರಲ್ಲೇ ಆ ಕೋಣೆಯ ಬಾಗಿಲು ಜೋರಾಗಿ ತೆರೀತು. ಕೋಣೆಯ ಒಳಗಿನ ತಾಪಮಾನ ದಿಢೀರನೆ ಕುಸಿದಂಗಾಯಿತು. ಅಭಿಜಿತ್ ಒಳಗೆ ಬಂದಿದ್ದ, ದುಬಾರಿ ಇಟಾಲಿಯನ್ ಸೂಟ್ ಧರಿಸಿ. ಅವನ ಮುಖದಲ್ಲಿ ರಾಜಮನೆತನದ ಗತ್ತು ಮತ್ತು ಒಂದು ರೀತಿಯ ಕ್ರೌರ್ಯವಿತ್ತು. ಅವನು ಪ್ರಕಾಶ್ ಕಡೆ ತಿರುಗಿಯೂ ನೋಡೋಕೆ ಹೋಗಲಿಲ್ಲ. ಏರ್ಪೋರ್ಟ್ನಲ್ಲೇ ನನಗೆ ಈ ವಿಷಯ ಗೊತ್ತಾಯಿತು ತಾತ, ಅಭಿಜಿತ್ ಕಿರಿಚಿದ್ದ. ನೀವು ಇಷ್ಟು ಹಳೆಯ ಕಾಲದ ನಾಟಕ ಆಡ್ತಿದ್ದೀರಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ವಾಸುದೇವ್ ಶಾಂತವಾಗಿ ಹೇಳಿದರು. ಇನ್ನು 3 ವಾರಗಳಲ್ಲಿ ಮದುವೆ ಅಭಿಜಿತ್. ನೀನು ಧರಣಿಯನ್ನು ಮದುವೆಯಾಗಲೇಬೇಕು. ಇಲ್ಲದಿದ್ದರೆ ಈ ಆಸ್ತಿ, ನಿನ್ನ ಈ CEO ಪಟ್ಟ ಎಲ್ಲವನ್ನ ಮರೆತುಬಿಡು. ಈಗಲೇ ಡಿಸೈಡ್ ಮಾಡು. ಹೆಂಡತಿ ಬೇಕೋ ಅಥವಾ ಬೀದಿ ಪಾಲಾಗಬೇಕೋ? ಅಭಿಜಿತ್ನ ದವಡೆ ಬಿಗೀತು. ಅವನು ಮೊದಲ ಬಾರಿಗೆ ಪ್ರಕಾಶ್ ಕಡೆ ನೋಡಿ ಅಸಹ್ಯದಿಂದ ನಕ್ಕ. ಹಾಗಾದರೆ ಒಬ್ಬ ದಿವಾಳಿಯಾದ ಮನುಷ್ಯ ತನ್ನ ಮರ್ಯಾದೆಯನ್ನು ಉಳಿಸ್ಕೊಳ್ಳೋಕೆ ಮಗಳನ್ನೇ ಮಾರ್ತಾ ಇದ್ದಾನಾ? ಕೊನೆಗೆ ಮದುವೆ ಸಂಭ್ರಮ ಶುರುವಾಯಿತು. ಆದರೆ ಧರಣಿಗೆ ಆ ಹೂವಿನ ಹಾರಗಳು, ರೇಷ್ಮೆ ಸೀರೆ ಎಲ್ಲವೂ ತನ್ನನ್ನು ಉಸಿರುಗಟ್ಟಿಸುವಂತೆ ಅನ್ನಿಸ್ತಾ ಇತ್ತು. ಮದುವೆಯ ಮಂಟಪದಲ್ಲಿ ಅಭಿಜಿತ್ ಅವಳ ಕೈಯನ್ನು ಮುಟ್ಟಲು ಸಹ ಅಸಹ್ಯವನ್ನೇ ಪಡ್ತಾ ಇದ್ದ. ಧರಣಿ ಕಣ್ಣೀರು ಹಾಕುತ್ತಲೇ ಅವನ ಕೊರಳಿಗೆ ಮಾಂಗಲ್ಯ ಧಾರಣೆಯಾಗುವವರೆಗೂ ಸುಮ್ಮನೆ ನಿಂತಿದ್ಲು. ಆ ರಾತ್ರಿ ಆ ಬೃಹತ್ ಮಲಗುವ ಕೋಣೆಯಲ್ಲಿ ಮೌನ ಮನೆ ಮಾಡಿತ್ತು. ಅಭಿಜಿತ್ ಕಿಟಕಿಯ ಬಳಿ ನಿಂತು ಮಳೆಯನ್ನೇ ನೋಡ್ತಾ ಇದ್ದ. ಈ ಮಂಚ ನಿಂದು, ಅವನು ತಿರುಗದೆ ಹೇಳ್ದ. ನಾನು ಗೆಸ್ಟ್ ರೂಮ್ನಲ್ಲಿರ್ತೀನಿ. ಧರಣಿ ತನ್ನ ಮಸುಕನ್ನು ಸರಿಸಿ ದೃಢವಾದ ದನಿಯಲ್ಲಿ ಹೇಳಿದ್ಲು. ನಮ್ಮ ಸಂಸಾರ ಹೀಗೆಯೇ ಶುರುವಾಗಬೇಕಾ? ನಾವು ಕನಿಷ್ಠ ಮಾತು ಕೂಡ ಆಡಲಿಲ್ಲ. ಅಭಿಜಿತ್ ಅವಳನ್ನು ತದೇಕ ಚಿತ್ತದಿಂದ ನೋಡುತ್ತಾ ಅಂದ. ಮಾತನಾಡಲು ಏನಿದೆ? ನಿನ್ನ ತಂದೆ ಒಬ್ಬ ಫೇಲ್ಯೂರ್, ನನ್ನ ತಾತ ಒಬ್ಬ ರೊಮ್ಯಾಂಟಿಕ್ ಹುಚ್ಚ. ಇವರಿಬ್ಬರ ನಡುವೆ ನೀನು ಕೇವಲ ಒಂದು ಡೀಲ್ ಅಷ್ಟೇ. ನೀನು ನನ್ನ ಹೆಂಡತಿ, ಕೇವಲ ಪೇಪರ್ ಮೇಲೆ ಮಾತ್ರ. ನನ್ನ ಹೃದಯದಲ್ಲಿ ನಿನಗೆ ಎಂದಿಗೂ ಸ್ಥಾನವಿಲ್ಲ. ನನ್ನ ದಾರಿಗೆ ಅಡ್ಡ ಬರಕ್ಕೆ ಹೋಗಲೇಬೇಡ, ಅಷ್ಟೇ ಸಾಕು ಅಂತ ಹೇಳ್ದ. ಬಾಗಿಲು ದಡಾರನೆ ಮುಚ್ಚಿತು. ಧರಣಿ ಆ ಮಂಚದ ಮೇಲೆ ಕುಸಿದು ಕುಳಿತಳು. ಮಂಚದ ಮೇಲೆ ಹರಡಿದ್ದ ಆ ಕೆಂಪು ಗುಲಾಬಿ ದಳಗಳು ಅವಳಿಗೆ ಮುಳ್ಳಿನಂತೆ ಚುಚ್ಚುತ್ತಾನೆ ಇದ್ವು. ಅವಳ ಮುಂದಿರುವುದು ಕೇವಲ ಒಂದು ಶ್ರೀಮಂತವಾದ ಬದುಕು ಅಂದ್ಕೊಂಡಿದ್ದ ಧರಣಿಗೆ ಅಲ್ಲಿ ಅವಳನ್ನು ಹಸಿದ ತೋಳಗಳಂತೆ ಕಾಯುತ್ತಿರುವ ಶತ್ರುಗಳಿದ್ದಾರೆ ಎಂದು ತಿಳಿದೇ ಇರಲಿಲ್ಲ. ಅಭಿಜಿತ್ನ ಅತ್ತಿಗೆ ಶ್ರುತಿ ಮತ್ತು ಅಲ್ಲಿನ ಪರಿಸ್ಥಿತಿ ಅವಳನ್ನು ಹೇಗೆ ಕಾಡಲಿದೆ? ರಾಜಮನೆತನದ ಬಂಗಲೆಯಲ್ಲಿ ಧರಣಿಯ ದಿನಗಳು ನರಕಕ್ಕಿಂತ ಕಡಿಮೆಯಾಗಿದ್ವು. ಅಭಿಜಿತ್ ಬೆಳಗ್ಗೆ ಎದ್ದು ಮುಖವನ್ನು ನೋಡದೆ ಆಫೀಸಿಗೆ ಹೋದರೆ ಮನೆಯಲ್ಲಿ ಅವಳನ್ನು ಕಾಡಲು ದೆವ್ವದಂತೆ ಸಿದ್ಧವಾಗಿದ್ಲು ಅವಳ ಅತ್ತಿಗೆ ಶ್ರುತಿ. ಶ್ರುತಿಗೆ ಈ ಮನೆಯ ಅಧಿಕಾರ ಬೇಕಾಗಿತ್ತು. ಅದಕ್ಕಾಗಿ ಅವಳು ತನ್ನ ತಂಗಿಯನ್ನು ಅಭಿಜಿತ್ಗೆ ಕಟ್ಕೊಡ್ಬೇಕು, ಮದುವೆ ಮಾಡಿಕೊಡ್ಬೇಕು ಅನ್ನೋ ಸಂಚನ್ನು ಆಗಿನಿಂದಲೂ ಕೂಡ ರೂಪಿಸ್ಕೊಂಡು ಬಂದಿದ್ಲು. ಆದರೆ ಈ ಧರಣಿಯ ಎಂಟ್ರಿ ಅವಳ ಎಲ್ಲ ಪ್ಲ್ಯಾನ್ಗಳನ್ನು ಉಲ್ಟಾ ಮಾಡಾಕಿತ್ತು. ಒಂದು ಬೆಳಗ್ಗೆ ಧರಣಿ ಹಾಲ್ನಲ್ಲಿ ನಿಂತಿದ್ದಾಗ ಶ್ರುತಿ ತನ್ನ ಕೈಲಿದ್ದ ಗಲೀಜು ಬಟ್ಟೆಗಳ ರಾಶಿಯನ್ನು ಧರಣಿಯ ಕಾಲುಬುಡಕ್ಕೆ ಎಸೆದಿದ್ಲು. ಹೇಯ್ ಧರಣಿ, ಈ ಬಟ್ಟೆಗಳನ್ನೆಲ್ಲ ಹೋಗೋಗಿ, ಶ್ರುತಿ ಆದೇಶಿಸಿದ್ಲು. ಅವಳ ಧ್ವನಿಯಲ್ಲಿ ಜೇನು ಸವರಿದ ವಿಷವಿತ್ತು. ಧರಣಿ ಆ ಬಟ್ಟೆಗಳನ್ನು ನೋಡಿ ಶಾಕ್ ಆದ್ಲು. ಅತ್ತಿಗೆ, ಮನೆಯಲ್ಲಿ ವಾಷಿಂಗ್ ಮಿಷಿನ್ ಇದೆ, ಅದಕ್ಕೆ ಹಾಕುವವರು ಇದ್ದಾರೆ ಅಲ್ವಾ, ನಾನೇ ಹೋಗಿಬೇಕು ಅಂದ್ಲು. ಶ್ರುತಿ ಹತ್ತಿರ ಬಂದು ಕೆರಳಿದ ಧ್ವನಿಯಲ್ಲಿ ಹೇಳಿದ್ಲು. ನೋಡು,
ನೀನು ಈ ಮನೆಗೆ ಸೊಸೆಯಾಗಿ ಬಂದಿರಬಹುದು, ಆದರೆ ನಮ್ಮ ದೃಷ್ಟಿಯಲ್ಲಿ ನೀನು ಒಂದು ಸಾಲವನ್ನು ತೀರಿಸಬೇಕಾದ್ರೆ ಕೆಲಸ ಮಾಡಲೇಬೇಕಲ್ವಾ? ನಿನ್ನ ಈ ಹಳ್ಳಿಯಲ್ಲಿ ಕೈಯಲ್ಲೇ ಬಟ್ಟೆ ಹೋಗೋದು ಅಭ್ಯಾಸ ಇರುತ್ತಲ್ವಾ? ಅದನ್ನೇ ಇಲ್ಲಿ ಮುಂದುವರಿಸ್ಕೊಂಡು ಹೋಗು. ಇಲ್ಲದಿದ್ದರೆ ನಿನ್ನ ತಂದೆಯ ಸಾಲದ ಬಗ್ಗೆ ವಾಸುದೇವ್ ಮಾವನ ಹತ್ತಿರ ಕಂಪ್ಲೇಂಟ್ ಮಾಡಬೇಕಾಗತ್ತೆ. ಹುಷಾರ್. ಧರಣಿಯ ಕಣ್ಣಲ್ಲಿ ನೀರು ತುಂಬಿಕೊಳ್ತು. ನನ್ನ ತಂದೆಯ ಗೌರವಕ್ಕಾಗಿ ಅವಳು ಆ ಗಲೀಜು ಬಟ್ಟೆಗಳನ್ನು ಎತ್ಕೊಂಡು ಹಿತ್ತಲಿಗೆ ಹೋಗ್ತಾಳೆ. ಇಡೀ ದಿನ ಅವಳ ಕೈಗಳು ಕೆಮಿಕಲ್ ಸೋಪಿನಿಂದ ಹುರಿದು ಕೆಂಪಾಗಿದ್ರು. ಇದೆಲ್ಲವನ್ನ ಮೆಟ್ಟಿಲ ಮೇಲೆ ನಿಂತು ಅಭಿಜಿತ್ನ ತಂಗಿ ಮಾಯಾ ನೋಡ್ತಾ ಇದ್ಲು. ಅವಳಿಗೆ ಧರಣಿಯ ಮೇಲೆ ಮರುಕವಿತ್ತು. ಸಂಜೆ ಧರಣಿ ಕೈಗಳಿಗೆ ಮುಲಾಮ್ ಹಚ್ಚುತ್ತಾ ಮಾಯಾ ಹೇಳಿದ್ಲು, ಧರಣಿ, ಹತ್ತಿಗೆ ಶ್ರುತಿ ಒಬ್ಬ ವಿಷಜಂತು. ಅವಳಿಗೆ ನಮ್ಮ ಅಣ್ಣನನ್ನ ಕಂಟ್ರೋಲ್ ಆಗ್ತಾ ಇಲ್ಲ ಅನ್ನೋ ಸಿಟ್ಟು ನಿನ್ನ ಮೇಲೆ ತೀರಿಸ್ಕೊಳ್ತಾ ಇದ್ದಾಳೆ ಅಷ್ಟೇ. ನೀನು ಸುಮ್ಮನೆ ಇರಬೇಡ. ಧರಣಿ ಮೌನವಾಗಿ ಅತ್ಲು. ಅವಳಿಗೆ ತನ್ನ ಹಣೆ ಬರಹದ ಮೇಲೇ ಬೇಸರ ಇತ್ತು. ಅಂದು ಶುಕ್ರವಾರ. ವಾಸುದೇವ್ ಹೆಗ್ಗಡೆ ಮನೆಯಲ್ಲಿ ಹಬ್ಬದ ಅಡುಗೆ ಇರಲಿ ಅಂತ ಬಯಸಿದ್ರು. ಶ್ರುತಿ ಇದನ್ನೇ ಒಂದು ಅವಕಾಶವಾಗಿ ಬಳಸ್ಕೊಂಡ್ಳು. ಮನೆಯ ಮೇನ್ ಅಡುಗೆ ಭಟ್ಟನಿಗೆ ಆವತ್ತಿನ ದಿನ ರಜೆ ಕೊಟ್ಟು, ಇವತ್ತು ಧರಣಿಯ ಅಡುಗೆ ಮಾಡ್ತಾಳೆ, ಅವಳ ಹಳ್ಳಿ ರುಚಿ ಹೇಗಿರುತ್ತೆ ಅಂತ ನಾವೆಲ್ಲರೂ ನೋಡಲೇಬೇಕು, ನೋಡೋಣ ಅಂತ ಹೇಳ್ಬಿಟ್ಟು ಘೋಷಿಸಿಬಿಟ್ಲು. ಧರಣಿ 12 ಗಂಟೆಗಳ ಕಾಲ ಅಡುಗೆ ಮನೆಯಲ್ಲೇ ಕಳೆದಿದ್ಲು. ಮಸಾಲೆಗಳನ್ನು ಕೈಯಲ್ಲೇ ಹರಿದು ಬಗೆಬಗೆಯ ಅಡುಗೆಯನ್ನು ತಯಾರಿಸಿದ್ಲು. ಅವಳ ಬೆವರು, ನೋವು ಎಲ್ಲವೂ ಕೂಡ ಅಡುಗೆಯಲ್ಲೇ ಬೆರ್ತಿತ್ತು. ರಾತ್ರಿ ಎಲ್ಲರೂ ಕೂಡ ಊಟ ಕುಳಿತಾಗ ಅಭಿಜಿತ್ ಅಸಡ್ಡೆಯಿಂದಲೇ ಒಂದು ತುತ್ತು ಬಾಯಿಗೆ ಇಟ್ಟ. ಮೊದಲ ತುತ್ತು ಒಳಗಡೆ ಹೋಗುತ್ತಿದ್ದಂತೆ ಅವನಿಗೆ ಏನೋ ಒಂದು ಸಂಚಲನವಾಗಿ ಹೋಯಿತು. ಆ ರುಚಿ ಅವನ ಬಾಲ್ಯದಲ್ಲಿ ಅವನ ತಾಯಿ ಮಾಡ್ತಿದ್ದ ಅಡುಗೆಯನ್ನೇ ಒಂದು ಕ್ಷಣ ನೆನಪಿಸಿಬಿಡ್ತು. ಇದು ಯಾರು ಮಾಡಿದ್ದು? ಅಭಿಜಿತ್ ಗಡುಸಾಗಿನೇ ಕೇಳಿದ. ಧರಣಿ, ಅತ್ತಿಗೆ ಮಾಡಿದ್ದು ಅಣ್ಣ. ಬೆಳಗ್ಗೆಯಿಂದ ಅವಳು ಅಡುಗೆ ಮನೆಯಿಂದ ಆಚೆನೇ ಬಂದಿಲ್ಲ, ಮಾಯಾ ಹೆಮ್ಮೆಯಿಂದ ಹೇಳಿದ್ಲು. ಅಭಿಜಿತ್ ಧರಣಿಯ ಕಡೆ ನೋಡಿದ. ಅವಳು ಊಟದ ಟೇಬಲ್ನ ಒಂದು ಮೂಲೆಯಲ್ಲಿ ಸಪ್ಪಾಗಿ ಕುಳಿತಿದ್ಲು. ಅವಳ ಮುಖ ಬೆವರಿನಿಂದ ಮಂಕಾಗಿತ್ತು. ಕಣ್ಣಿನ ಕೆಳಗೆ ಕಪ್ಪು ಕಲೆಗಳಿದ್ವು. ಮೊದಲ ಬಾರಿಗೆ ಅಭಿಜಿತ್ನ ಕಠೋರ ಹೃದಯದಲ್ಲಿ ಒಂದು ಸಣ್ಣ ಮಿಡಿತ, ಒಂದು ಸೆಳೆತ ಅನ್ನೋದು ಉಂಟಾಯಿತು. ಅದು ಯಾಕೋ ಗೊತ್ತಿಲ್ಲ, ಅಡುಗೆ ಮಾತ್ರ ಚೆನ್ನಾಗಿದೆ ಅಂತ ಹೇಳಿ ಅಭಿಜಿತ್ ಮೆಲ್ಲಗೆ ಹೇಳ್ದ. ಶ್ರುತಿಯ ಮುಖ ಆ ಕ್ಷಣ ಕಪ್ಪಗಾಯಿತು. ಆದರೆ ಆ ಸಂತೋಷ ಸಮಯ ಉಳಿಲೇ ಇಲ್ಲ. ಶ್ರುತಿ ಮತ್ತೊಂದು ಭೀಕರ ಸಂಚನ್ನು ರೂಪಿಸ್ತಾಳೆ. ಮನೆಯ ಸೇಫ್ನಲ್ಲಿದ್ದ ಕೋಟಿ ಬೆಲೆ ಬಾಳುವ ನೀಲಮಣಿಯ ಹಾರ ಮಾಯವಾಗಿತ್ತು. ಮರುದಿನ ಬೆಳಗ್ಗೆ ಬಂಗಲೆಯಲ್ಲಿ ದೊಡ್ಡ ಗದ್ದಲ ಶುರುವಾಯಿತು. ನನ್ನ ಹಾರ ಕಳ್ಳತನವಾಗಿದೆ, ಈ ಮನೆಯಲ್ಲಿರೋ ಹೊಸಬರೇ ಇದನ್ನು ಮಾಡಿರೋದು ಅಂತ ಶ್ರುತಿ ಕೂಗಾಡತೊಡಗಿದ್ಲು. ಸೀದಾ ಧರಣಿಯ ರೂಮಿಗೆ ಹೋಗಿ ಅವಳ ದಿಂಬಿನ ಕೆಳಗಿದ್ದ ಹಾರವನ್ನು ಎಳೆದು ತೆಗೆದ್ಲು. ನೋಡಿದ್ರಾ, ಈ ಭಿಕ್ಷುಕಿಗೆ ಎಷ್ಟೊಂದು ಹಪಾಹಪಿ. ನಮ್ಮ ಮನೆಗೆ ಬಂದು ನಮ್ಮನ್ನೇ ದೋಚ್ತಾ ಇದ್ದಾಳೆ. ಈಗಲೇ ಇವಳನ್ನ ಪೊಲೀಸ್ ಕೈಗೆ ಕೊಟ್ಬಿಡ್ಬೇಕು. ಶ್ರುತಿ ಅಬ್ಬರಿಸಿದ್ಲು. ಧರಣಿ ದಿಕ್ಕು ಕಾಣದೆ ನಿಂತಿದ್ಲು. ಅಭಿಜಿತ್ ಅವರೇ, ನಾನೇನು ಮಾಡಿಲ್ಲ, ನಂಬಿ ನನ್ನನ್ನು ಅಂತ ಕಣ್ಣೀರನ್ನು ಹಾಕಿದ್ಲು. ಅಭಿಜಿತ್ ಈಗ ಏನು ಮಾಡ್ತಾನೋ ಗೊತ್ತಿಲ್ಲ. ತನ್ನ ಹೆಂಡತಿನ ನಂಬ್ಕೊಳ್ತಾನೋ ಅಥವಾ ಕಳ್ಳತನ ಆರೋಪ ಹೊರಿಸಿ ಮನೆಯಿಂದ ಆಚೆ ಹಾಕ್ತಾನೋ. ಪೊಲೀಸ್ ಫೋನ್ ಮಾಡು ಶ್ರುತಿ, ಈ ಕಳ್ಳಿಯನ್ನೇ ಇಲ್ಲಿ ಇಟ್ಕೊಳ್ಳುವ ಅಗತ್ಯವಿಲ್ಲ ಎಂದು ಅತ್ತಿಗೆ ಅಬ್ಬರಿಸ್ತಾ ಇದ್ದಾರೆ. ಧರಣಿಯ ಪ್ರಪಂಚವೇ ಕುಸಿದು ಬಿದ್ದಂಗಾಯಿತು. ಅವಳು ನಡುಗುವ ಧ್ವನಿಯಲ್ಲಿ, ಅಭಿಜಿತ್ ಅವರೇ, ನಾನು ನಿಮ್ಮ ಮನೆಯ ಒಂದು ಕವಡೆ ಕಾಸನ್ನು ಕೂಡ ಮುಟ್ಟಿಲ್ಲ. ಆ ಹಾರ ಇಲ್ಲಿಗೆ ಹೆಂಗೆ ಬಂತು ಅಂತಾನೂ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಅಭಿಜಿತ್ ಮೌನವಾಗಿ ಧರಣಿಯನ್ನೇ ನೋಡ್ತಿದ್ದ. ಅವನ ಮುಖದಲ್ಲಿ ಯಾವುದೇ ಭಾವನೆ ಇರಲಿಲ್ಲ. ಮೆಲ್ಲನೆ ನಡೆದು ಬಂದವನು ಶ್ರುತಿಯ ಕೈಯಲ್ಲಿದ್ದ ಹಾರವನ್ನು ಕಿತ್ಕೊಂಡು, ಈ ಮನೆಯಲ್ಲಿ ಕಳ್ಳತನಕ್ಕೆ ಸ್ಥಾನವಿಲ್ಲ, ಅಭಿಜಿತ್ ಗಡುಸಾಗಿ ಹೇಳಿದ. ಶ್ರುತಿ ವಿಜಯದ ನಗೆ ಬೀರಿದ್ಲು. ಅದರ ಮುಂದಿನ ಕ್ಷಣ ಅಭಿಜಿತ್ ತನ್ನ ಜೇಬಿನಲ್ಲಿದ್ದ ಒಂದು ಟ್ಯಾಬ್ಲೆಟ್ ತೆಗೆದ. ಶ್ರುತಿ, ನಾನು ಈ ಬಂಗಲೆಗೆ ಬರುವ ಮುನ್ನ ಒಂದು ಕೆಲಸ ಮಾಡಿದ್ದೆ. ಯಾರಿಗೂ ತಿಳಿಯದಂತೆ ಮನೆಯ ಪ್ರತಿಯೊಂದು ಮೂಲೆಯಲ್ಲೂ ಕೂಡ ಅತ್ಯಾಧುನಿಕ CCTV ಕ್ಯಾಮ್ರಾಗಳನ್ನು ಅಳವಡಿಸಿದ್ದೀನಿ. ಮೊಬೈಲ್ ಮೂಲಕವೇ ಅದನ್ನು ನಾನು ಕಂಟ್ರೋಲ್ ಮಾಡಬಹುದು ಅಂತ ಹೇಳಿ ಒಂದು ವಿಡಿಯೋವನ್ನು ಕೂಡ ಪ್ಲೇ ಮಾಡೋಕ್ಕೆ ಶುರು ಮಾಡ್ತಾನೆ. ಆ ವಿಡಿಯೋದಲ್ಲಿ ಧರಣಿ ಮಲಗಿದ್ದಾಗ ಶ್ರುತಿ ಮೆಲ್ಲನೆ ರೂಮ್ನೊಳಗೆ ಬರ್ತಾಳೆ. ಆ ನೀಲಮಣಿಯ ಹಾರವನ್ನು ಅವಳ ದಿಂಬಿನ ಕೆಳಗೆ ಇಡುತ್ತಿರುವುದು ತುಂಬ ಸ್ಪಷ್ಟವಾಗಿ. ಅವಳು ನಗ್ತಾ ಇರೋದು ಎಲ್ಲವೂ ಕೂಡ ಕಾಣ್ತಾ ಇದೆ. ಇಡೀ ಹಾಲ್ನಲ್ಲಿ ಸ್ಮಶಾನ ಮೌನ ಆವರಿಸಿತು. ಶ್ರುತಿಯ ಮುಖ ಬಿಳಿಚು ಕುಳಿತು. ವಾಸುದೇವ್ ಹೆಗಡೆ ಆಘಾತದಿಂದ ಕುಳಿತಲ್ಲಿಯೇ ಇದ್ರು. ಶ್ರುತಿ, ನೀನು ಇಷ್ಟೊಂದು ಕೆಳಮಟ್ಟಕ್ಕೆ ಇಳಿಯಬಹುದು ಅಂತ ನಾನು ಖಂಡಿತ ಅಂದ್ಕೊಂಡಿರಲಿಲ್ಲ. ವಾಸುದೇವ್ ಗುಡುಗಿದ್ರು. ಅಭಿಜಿತ್ ತನ್ನ ಅತ್ತಿಗೆ ಹತ್ತಿರ ಹೋಗಿ ಬೆಂಕಿಯಂತಹ ಕಣ್ಣುಗಳಿಂದ ನೋಡಿದ್ದ. ನೀನು ಧರಣಿಗೆ ಕೊಟ್ಟ ಕಾಟ ಸಾಕು, ಈಗಲೇ ಈ ಮನೆಯಿಂದ ತೊಲಗು. ನಮ್ಮ ಕೂರ್ಗ್ ಎಸ್ಟೇಟ್ನ ಹಳೆಯ ಮನೆಯಲ್ಲಿ ಹೋಗಿರ್ಬೋದು. ಅಲ್ಲಿನ ಕೆಲಸದವರಿಗೆ ನೀನು ಎಷ್ಟು ಕಾಟ ಕೊಡ್ತೀಯೋ ನೋಡೋಣ ಅಂತ ಹೇಳ್ತಾನೆ. ಇಲ್ಲದಿದ್ದರೆ ಈ ವಿಡಿಯೋ ಸೀದಾ ಪೊಲೀಸ್ ಸ್ಟೇಷನ್ಗೆ ತಲುಪಿಬಿಡುತ್ತೆ. ಶ್ರುತಿ ಅಳುತ್ತಾ ಕ್ಷಮೆಯನ್ನು ಕೇಳುತ್ತಾ ಅಲ್ಲಿಂದ ಓಡಿ ಹೋಗ್ತಾಳೆ. ಧರಣಿ ನಿಟ್ಟುಸಿರು ಬಿಡ್ತಾಳೆ.
ಆದರೆ ಅವಳಿಗೆ ಆಘಾತವಾಗಿದ್ದು ಅಭಿಜಿತ್ ತನ್ನನ್ನು ಬೆಂಬಲಿಸಿದ ರೀತಿಗೆ. ಅಂದು ರಾತ್ರಿ ಧರಣಿ ಸುಸ್ತಾಗಿ ರೂಮ್ನಲ್ಲಿ ಕುಳಿತಿದ್ದಾಗ ಅವಳಿಗೆ ವಿಪರೀತವಾದ ಜ್ವರ ಕಾಣಿಸ್ಕೊಳ್ಳುತ್ತೆ. ಇಡೀ ದಿನದ ಕೆಲಸ, ಮಾನಸಿಕ ಹಿಂಸೆ ಅವಳನ್ನು ಹೈರಾಣಾಗಿಸ್ತು. ದಿಢೀರನೆ ಅವಳು ಪ್ರಜ್ಞೆ ತಪ್ಪಿ ಬೀಳ್ತಾಳೆ. ಅಲ್ಲಿಗೆ ಬಂದ ಅಭಿಜಿತ್ ನೆಲದ ಮೇಲೆ ಬಿದ್ದಿದ್ದ ಧರಣಿಯನ್ನು ನೋಡಿ ಒಂದು ಕ್ಷಣ ಗಾಬರಿಯಾದ. ಮೊದಲ ಬಾರಿಗೆ ಅವನ ಹೃದಯದಲ್ಲಿ ನೋವು ಕಾಣಿಸ್ಕೊಳ್ಳುತ್ತೆ. ಅವಳನ್ನು ಎತ್ತಿ ಮಂಚದ ಮೇಲೆ ಮಲಗಿಸ್ತಾನೆ. ಅವಳ ಮೈ ಬೆಂಕಿಯಂತೆ ಕಾಯ್ತಾ ಇತ್ತು. ಡಾಕ್ಟರ್ ಕೂಡ ಬಂದರು. ಅತಿಯಾದ ಕೆಲಸ ಮತ್ತು ಸರಿಯಾದ ಒಂದು ಆಹಾರವಿಲ್ಲದೆ, ನಿದ್ದೆ ಇಲ್ಲದೆ ಈ ಸ್ಥಿತಿಯವಳಿಗೆ ಬಂದಿದೆ. ಇವರ ಕೈಗಳನ್ನು ನೋಡಿ, ಯಾವುದೋ ಒಂದು ಕೆಮಿಕಲ್ ಸೋಪಿನಿಂದ ಬಹುಶಃ ಸುಟ್ಟು ಹೋಗಿದೆ. ಇವರಿಗೆ ಈ ಕ್ಷಣ ವಿಶ್ರಾಂತಿ ಅಗತ್ಯ ಇದೆ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಅಭಿಜಿತ್ ಅವಳ ಕೆಂಪಾದ ಕೈಗಳನ್ನು ನೋಡಿ ಒಂದು ಕ್ಷಣ ಮರುಗಿದ್ದ. ತಾನು ಎಷ್ಟು ಅಹಂಕಾರಿಯಾಗಿದ್ದೆ. ಈ ಹುಡುಗಿ ತನ್ನ ತಂದೆಯ ಸಾಲಕ್ಕಾಗಿ ಬಲಿಯಾಗಿ ಬಿಟ್ಟಿದ್ದಾಳಲ್ಲ ಎಂಬ ಕನಿಷ್ಠ ಕರುಣೆಯೂ ನನಗೆ ಇರಲಿಲ್ವಲ್ಲ ಎಂದು ಮರುಗಿದ್ದ. ಅವಳ ಹಣೆ ಮೇಲೆ ತಣ್ಣೀರಿನ ಪಟ್ಟಿಯನ್ನು ಇಡುತ್ತಾ ರಾತ್ರಿ ಇಡೀ ಅವಳ ಪಕ್ಕದಲ್ಲೇನೆ ಕುಳಿತುಕೊಂಡ. ಮರುದಿನ ಬೆಳಗ್ಗೆ ಧರಣಿ ಕಣ್ಣು ಬಿಟ್ಟಾಗ ಅಭಿಜಿತ್ ಅವಳ ಕೈ ಹಿಡಿದು ಕುಳಿತಿದ್ದ. ಧರಣಿ, ಐ ಆಮ್ ರಿಯಲಿ ಸಾರಿ, ಅಭಿಜಿತ್ ಮೆಲ್ಲಗೆ ಹೇಳಿದ. ಧರಣಿ ನಸುನಕ್ಕದ್ಲು. ಆದರೆ ಆ ನಗುವಿನಲ್ಲಿ ನೋವಿತ್ತು. ಅಯ್ಯೋ, ಸಾರಿ ಯಾಕೆ ಅಭಿಜಿತ್ ಅವರೇ? ನಿಮ್ಮ ತಾತನ ಸಾಲ ತೀರಿ ಹೋಗಿದೆ. ನಮ್ಮ ತಂದೆ ಇಂದು ಬೆಳಗ್ಗೆ ಫೋನ್ ಮಾಡಿದ್ರು. ಈಗ ನಾನು ನಿಮ್ಮ ಮನೆಗೆ ಹೊರೆಯಲ್ಲ. ನಾನು ನಾಳೆ ಈ ಮನೆಯಿಂದ ಹೊರಡ್ತಾ ಇದ್ದೀನಿ. ಅಭಿಜಿತ್ ಒಂದು ಕ್ಷಣ ಬೆಚ್ಚಿ ಬಿದ್ದುಬಿಟ್ಟ. ಹೊರಡ್ತಿದ್ಯಾ? ಎಲ್ಲಿಗೆ? ನೀನು ನಾನು ಹೇಳ್ತಿದ್ದರಣಿ, ಕೇವಲ ಪೇಪರ್ ಮೇಲೆ ಮಾತ್ರ ಅಂತ ನೀವೇ ಹೇಳಿದ್ರಲ್ವಾ. ನನಗೆ ಈಗ ನನ್ನ ಆತ್ಮಗೌರವ ಮುಖ್ಯ. ನಾನು ಇಷ್ಟು ದಿನ ಅನುಭವಿಸಿದ್ದು ಸಾಕು ಅಂತ ಹೇಳಿ ಧರಣಿ ತನ್ನ ಬಟ್ಟೆಗಳನ್ನು ಪ್ಯಾಕ್ ಮಾಡೋಕ್ಕೆ ಶುರು ಮಾಡ್ತಾಳೆ. ಅಭಿಜಿತ್ ಅವಳನ್ನು ತಡೆಯಲು ಹೋದರೂ ಕೂಡ ಅವಳು ಕೇಳೋಕ್ಕೆ ಹೋಗಲಿಲ್ಲ. ಅವಳು ಬಂಗಲೆಯಿಂದ ಹೊರಬಂದು ರಿಕ್ಷಾ ಹತ್ತಿ ಅಲ್ಲಿಂದ ಹೊರಟೇ ಬಿಟ್ಲು. ಅಭಿಜಿತ್ ಆ ದೊಡ್ಡ ಬಂಗಲೆಯಲ್ಲಿ ಒಂಟಿಯಾಗಿ ನಿಲ್ತಾನೆ. ಅವನಿಗೆ ಈಗ ಅರ್ಥವಾಗೋಕ್ಕೆ ಶುರುವಾಯಿತು, ಆ ಬಂಗಲೆಗೆ ಕಳೆ ಬಂದಿದ್ದೆ ಧರಣಿಯಿಂದ ಅಂತ. ಅವನು ಕೂಡಲೇ ತನ್ನ ಕಾರ್ ಕೀಯನ್ನು ತೆಗೆದುಕೊಂಡು ಅವಳನ್ನು ಹುಡುಕುತ್ತಾ ಬೆಂಗಳೂರಿನ ಬಸ್ ನಿಲ್ದಾಣಗಳನ್ನು ಒಂದು ಬಿಡದಂಗೆ ಹುಡುಕೋಕ್ಕೆ ಶುರು ಮಾಡ್ದ. ಜನದಟ್ಟಣೆಯಲ್ಲಿ ಆ ಬಸ್ ನಿಲ್ದಾಣದಲ್ಲಿ ಧರಣಿ ಬಸ್ಸಿಗಾಗಿ ಕಾಯ್ತಾ ನಿಂತಿದ್ಲು. ಅಭಿಜಿತ್ ಹೋಗಿ ಅವಳ ಮುಂದೆ ನಿಂತ. ಅವನ ಕೂದಲು ಅಸ್ತವ್ಯಸ್ತವಾಗಿತ್ತು. ಬೆವರಿಂದ ಅವನು ಹೈರಾಣಾಗಿ ಹೋಗಿದ್ದ. ಆ ಶ್ರೀಮಂತಿಕೆಯ ಗತ್ತು ಎಲ್ಲಿಯೂ ಕೂಡ ಕಾಣಲೇ ಇಲ್ಲ. ಹೇ ಧರಣಿ, ಪ್ಲೀಸ್ ಹೋಗಬೇಡ ಪ್ಲೀಸ್, ಅಭಿಜಿತ್ ಅವಳ ಕೈ ಹಿಡಿದು ಬೇಡ್ಕೊಂಡ. ನಾನು ಪ್ರೀತಿ ಅಂದರೆ ಏನು ಅಂತ ನಿನ್ನಿಂದನೇ ಕಲಿತಿದ್ದೀನಿ. ನೀನು ಇಲ್ಲದ ಈ ಬಂಗಲೆ ನನಗೆ ಸ್ಮಶಾನ ಥರ ಅನ್ನಿಸ್ತಾ ಇದೆ. ಒಂದು ಚಾನ್ಸ್ ಕೊಡು. ಈ ಬಾರಿ ಡೀಲ್ಗಾಗಿ ಅಲ್ಲ, ನನ್ನ ಪ್ರೀತಿಗಾಗಿ. ಧರಣಿ ಏನು ಮಾಡ್ತಾಳೋ ಗೊತ್ತಿಲ್ಲ. ಅಭಿಜಿತ್ನ ಪ್ರೀತಿಯನ್ನು ಒಪ್ತಾಳ ಅಥವಾ ತನ್ನ ದಾರಿಯಲ್ಲಿ ತಾನು ಹೋಗ್ತಾಳ? ಬೆಂಗಳೂರಿನ ಮೆಜೆಸ್ಟಿಕ್ ಬಸ್ ನಿಲ್ದಾಣದ ಆ ಗದ್ದಲದಲ್ಲಿ ಧರಣಿಯ ಮುಂದೆ ಮಂಡಿಯೂರಿ ಕುಳಿತಿರುವಂತಹ ಅಭಿಜಿತ್. ಎಲ್ಲರೂ ಕೂಡ, ಆ ಜನರು ಈ ಅಭಿಜಿತ್ನನ್ನು ಆಶ್ಚರ್ಯಚಕಿತರಾಗಿ ನೋಡ್ತಾ ಇದ್ದಾರೆ. ಕೋಟಿ ಕೋಟಿ ಆಸ್ತಿಯ ಒಡೆಯ, ಅಹಂಕಾರ ಶಿಖರವಾಗಿದ್ದ ಅಭಿಜಿತ್ ಇಂದು ಒಬ್ಬ ಸಾಮಾನ್ಯ ಹುಡುಗಿಯ ಮುಂದೆ ಕಣ್ಣೀರು ಹಾಕ್ತಿದ್ದ. ಧರಣಿ, ನೀನು ನನ್ನನ್ನು ಬಿಟ್ಟು ಹೋದರೆ ನಾನು ಬದುಕಿರಬಹುದು, ಆದರೆ ನನ್ನ ಒಳಗಿರೋ ಮನುಷ್ಯ ಸತ್ತು ಹೋಗ್ತಾನೆ. ನನ್ನ ಖುಷಿ ಸತ್ತು ಹೋಗುತ್ತೆ. ನಾನು ಮಾಡಿದ ತಪ್ಪಿಗೆ ಯಾವ ಶಿಕ್ಷೆ ಬೇಕಾದರೂ ಕೊಡು, ಆದರೆ ನನ್ನನ್ನು ಬಿಟ್ಟು ಹೋಗಬೇಡ. ಅಭಿಜಿತ್ನ ಧ್ವನಿ ಗದ್ಗದಿತವಾಗಿತ್ತು. ಧರಣಿ ಮೌನವಾಗಿ ನಿಂತಿದ್ಲು. ಅವಳ ಕಣ್ಣಲ್ಲಿ ನೀರು ಹರಿತಾ ಇತ್ತು. ಅಭಿಜಿತ್ ಅವರೇ, ನೀವು ನನ್ನನ್ನು ಪ್ರೀತಿಸ್ತಾ ಇರೋದು ಕೇವಲ ಪಶ್ಚಾತ್ತಾಪಕ್ಕೋಸ್ಕರ ತಾನೇ? ಅಷ್ಟೇ. ಪ್ರೀತಿ ಅನ್ನೋದು ಅನಿವಾರ್ಯತೆಯಿಂದ ಬರಬಾರ್ದು, ಅದು ಒಳಗಿನಿಂದ ಬರಬೇಕು ಅಂತ ಹೇಳಿ ಅಲ್ಲಿಂದ ತಿರುಗ್ತಾಳೆ. ಅಭಿಜಿತ್ ತಕ್ಷಣ ಎದ್ದು ಅವಳ ದಾರಿಗೆ ಅಡ್ಡವಾಗಿ ನಿಂತ. ಇಲ್ಲ ಧರಣಿ, ಇದು ಕೇವಲ ಗಿಲ್ಟ್ ಅಲ್ಲ. ನೀನು ಅಡುಗೆ ಮಾಡ್ತಿದ್ದಾಗ ನಿನ್ನ ಮುಖದಲ್ಲಿದ್ದ ಆ ದಣಿವು, ಶ್ರುತಿ ಅಪಮಾನ ಮಾಡಿದಾಗಲೂ ನೀನು ತೋರಿಸಿದ ತಾಳ್ಮೆ, ಅದು ನನ್ನನ್ನು ನಿನ್ನತ್ತ ಸೆಳೀತಾನೆ ಇತ್ತು. ಈ ಜಗತ್ತಿನಲ್ಲಿ ಎಲ್ಲವನ್ನೂ ಹಣದಿಂದ ಅಳೆಯೋ ಜನರ ಮಧ್ಯೆ ನೀನು ಮಾತ್ರ ಗುಣಕ್ಕೆ ಬೆಲೆ ಕೊಟ್ಟೆ. ನನಗೆ ನಿನ್ನ ಶ್ರೀಮಂತಿಕೆ ಬೇಕಾಗಿಲ್ಲ ಧರಣಿ, ನಿನ್ನ ವಿಶಾಲವಾದ ಹೃದಯ ಬೇಕು, ನಿನ್ನ ಪ್ರೀತಿ ಬೇಕು. ಧರಣಿ ಅವನ ಕಣ್ಣುಗಳನ್ನು ದಿಟ್ಟಿಸಿ ನೋಡಿದ್ಲು. ಅಲ್ಲಿ ಸುಳ್ಳಿರಲಿಲ್ಲ, ಕೇವಲ ಸತ್ಯ ಮತ್ತು ಅವಳ ಮೇಲಿರೋ ಅತೀವವಾದ ಹಂಬಲ ಮಾತ್ರ ಇತ್ತು. ಅವಳ ಮನಸ್ಸಿನಲ್ಲಿದ್ದ ಸಿಟ್ಟಿನ ಗೋಡೆ ನಿಧಾನವಾಗಿ ಕರಗತೊಡಗಿತ್ತು. ಮೆಲ್ಲಗೆ ತನ್ನ ಕೈಯನ್ನು ಅವನ ಕೈಗೆ ನೀಡಿದ್ಲು. ಅಭಿಜಿತ್ ಅವಳನ್ನು ಗಟ್ಟಿಯಾಗಿ ಅಪ್ಕೊಂಡ. ಆ ಕ್ಷಣ ಅಲ್ಲಿನ ಮಳೆ ಕೂಡ ನಿಂತು ಹೋದಂತೆ ಭಾಸವಾಯಿತು. ಅವರು ಆ ರಾತ್ರಿ ರಾಜಮನೆತನದ ಬಂಗಲೆಗೆ ಹಿಂತಿರುಗಲಿಲ್ಲ. ಅಭಿಜಿತ್ ಅವಳನ್ನು ನಗರದ ಹೊರವಲಯದಲ್ಲಿದ್ದ ತನ್ನ ಸ್ವಂತ ಪುಟ್ಟ ವಿಲ್ಲಾಗೆ ಕರೆದುಕೊಂಡು ಹೋಗ್ತಾನೆ. ಅದು ಗಾಜು ಮತ್ತು ಕಲ್ಲುಗಳಿಂದ ನಿರ್ಮಿತವಾದಂತಹ ಒಂದು ಸುಂದರವಾದ ಮನೆಯಾಗಿತ್ತು. ಸುತ್ತಲೂ ಹಸಿರು ಮರಗಳು ಮತ್ತು ಮಲ್ಲಿಗೆಯ ಸುಗಂಧ. ಅಲ್ಲಿ ಯಾವುದೇ ಹಾಳು ಕಾಳುಗಳು ಇರಲಿಲ್ಲ, ನೋಡುವ ಕಣ್ಣುಗಳು ಕೂಡ ಇರಲಿಲ್ಲ, ಅಥವಾ ನಾಚಿಕೆ ಪಟ್ಕೊಳ್ಳೋಕೆ ಯಾವ ಸಂಸಾರವೂ ಅಲ್ಲಿರಲಿಲ್ಲ. ಒಳಗೆ ಹೋದ ನಂತರ ಕಿಟಕಿಯಿಂದ ಬೇರ್ತಿದ್ದ ಚಂದ್ರನ ಬೆಳಕಿನಲ್ಲಿ ಅಭಿಜಿತ್ ಧರಣಿಯ ಹತ್ತಿರ ಬಂದ.
ಅವಳ ಕೆಂಪಾದ ಕೈಗಳನ್ನು ತನ್ನ ಕೈಗೆ ತೆಗೆದುಕೊಂಡು ಮುತ್ತಿಟ್ಟಿದ್ದ. ನಾನು ಇನ್ನು ಮುಂದೆ ನಮ್ಮ ತಾತನ ನೆರಳಿನಲ್ಲಿ ಬದುಕಲ್ಲ ಧರಣಿ. CEO ಪಟ್ಟಕ್ಕೆ ರಾಜೀನಾಮೆ ಕೊಡ್ತೀನಿ. ನಾವು ಹೊಸದಾಗಿ ಯಾವುದಾದ್ರೂ ಕೆಲಸವನ್ನು ಶುರು ಮಾಡೋಣ. ನಿನ್ನ ಈ ಸುಂದರವಾದ ಕನಸುಗಳಿಗೆ ನಾನೇ ರೆಕ್ಕೆ ಹಾಕ್ತೀನಿ ಎಂದ. ಧರಣಿಯ ಮುಖದಲ್ಲಿ ಹಿಂದೆ ಮೊದಲ ಬಾರಿಗೆ ನಿಜವಾದ ನಗು ಮೂಡ್ತು. ಆ ರಾತ್ರಿ ಅವರಿಬ್ಬರ ನಡುವೆ ಇದ್ದ ಬಲವಂತದ ಮದುವೆ ಎಂಬ ಕಹಿಯಾದ ನೆನಪು ಮಾಯವಾಗಿ ಪ್ರೀತಿ ಎಂಬ ಅಮರವಾದ ಭಾವನೆ ಚಿಗುರೊಡೆದಿತ್ತು. ಅಭಿಜಿತ್ ಅವಳನ್ನ ಅಷ್ಟೇ ಮೃದುವಾಗಿ ಮುಟ್ಟಿದ್ದ. ಇದುವರೆಗೆ ಕೇವಲ ನೋವು ಕಂಡಿದ್ದ ಧರಣಿಗೆ ಅವನ ಸ್ಪರ್ಶದಲ್ಲಿ ಒಂದು ರೀತಿಯ ಭರವಸೆ ಮತ್ತು ಬೆಚ್ಚನೆಯ ಪ್ರೀತಿ ಸಿಕ್ತು. ಅವರು ಒಬ್ಬರಿಗೊಬ್ಬರು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡ್ರು. ಅದು ಕೇವಲ ದೇಹಗಳ ಮಿಲನವಾಗಿರಲಿಲ್ಲ, ಎರಡು ನೊಂದ ಜೀವಗಳ ಸಂಗಮವಾಗಿ ಹೋಗಿತ್ತು. ಮರುದಿನ ಬೆಳಗ್ಗೆ ಸೂರ್ಯನ ಕಿರಣಗಳು ಮನೆಯೊಳಗೆ ಬೀಳ್ತಾ ಇದೆ. ಅಭಿಜಿತ್ ಮತ್ತು ಧರಣಿ ಜೊತೆಯಾಗಿ ಕಾಫಿ ಕುಡಿಯುತ್ತಾ ಆರಾಮಾಗಿ ಕುಳಿತಿದ್ದಾರೆ. ನಾವು ಮೊದಲು ನಿಮ್ಮ ತಂದೆಯವರನ್ನು ನೋಡಲು ಹೋಗೋಣ. ಅವರಿಗೆ ತಿಳಿಸೋಣ, ಅವರ ಮಗಳು ಕೇವಲ ಅವರ ಮನೆಯನ್ನು ಉಳಿಸಲಿಲ್ಲ, ಬದಲಿಗೆ ದಾರಿ ತಪ್ಪಿದ ಮನುಷ್ಯನನ್ನ ತಿದ್ದಿದ್ದಾಳೆ ಅಂತ ಅಭಿಜಿತ್ ಹೇಳ್ತಾನೆ. ಧರಣಿ ಅವನ ಭುಜದ ಮೇಲೆ ತನ್ನ ತಲೆಯನ್ನು ಇಟ್ಕೊಂಡು, ನಾವು ಜೊತೆಯಾಗಿದ್ರೆ ಸಾಕು ಅಭಿಜಿತ್, ನಮಗೆ ಯಾವ ದೊಡ್ಡ ಬಂಗಲೆಯೂ ಬೇಡ. ಹೀಗೆ ಸಾಲದ ಸುಳಿಗೆ ಸಿಲುಕಿ ಅನಿವಾರ್ಯವಾಗಿ ಶುರುವಾದಂತಹ ಈ ಬಲವಂತದ ಮದುವೆ ಇಂದು ಪರಸ್ಪರ ಗೌರವ ಮತ್ತು ಅಪಾರವಾದ ಪ್ರೀತಿಯಿಂದ ಸುಖಾಂತ್ಯ ಕಂಡಿದೆ. ಶ್ರುತಿಯಂತಹ ಶಕುನಿಗಳು ಮತ್ತು ಸಮಾಜದ ಸ್ಟೇಟಸ್ ಎಂಬ ಮುಖವಾಡಗಳು ಸೋತು ಹೋಗಿದ್ವು. ಕೊನೆಗೆ ಗೆದ್ದದ್ದು ಕೇವಲ ಧರಣಿಯ ತಾಳ್ಮೆ ಮತ್ತು ಅಭಿಜಿತ್ನ ಬದಲಾದ ಪ್ರೀತಿ ಮಾತ್ರ. ಈ ಕಥೆ ಇಲ್ಲಿಗೆ ಸಮಾಪ್ತ. ಈ ಕಥೆ ಬಗ್ಗೆ ನಿಮಗೆ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ. ನಿಮ್ಮ ಒಂದೇ ಒಂದು ಕಮೆಂಟ್ ನನಗೆ ಬಹಳ ಖುಷಿ ಕೊಡುತ್ತೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಯಾವುದೇ ಕಥೆ ಹಾಕಿದ್ರೂ ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.